ಗಿರಿಜಾ ಗಿರಿಜಾ ಎಲ್ರಿಗೂ ಹೇಳಿ ಬಂದಿರ್ಯಾ? ಹಾ ಎಲ್ಲರಿಗೂ ಹೇಳಿನಿ. ಹಾ. ನೀನು ಓಣ್ಯಾಗಿನ ಎಲ್ಲ ಹೆಣ್ಮಕ್ಳಿಗೆ ಹೇಳಿಯೋ ಇಲ್ಲ? ಎಲ್ಲರಿಗೂ ಹೇಳಿ ಬಂದಿನಿ ನೋಡ್ರಿ. ಬೀಗ್ರು ಬಿಜ್ರು ಎಲ್ಲರಿಗೂ ಹೇಳಿರಾ? ಹಾ. ಆಮೇಲೆ ನಮ್ ಗಂಡ ಮಕ್ಕಳೆಲ್ಲ ರೆಡಿ ಆಗ್ಯಾರ ಇಲ್ಲ? ಅಲ್ಲ ಆಗ್ಯಾರ ಬರ್ತಾರ ಅವ್ರು. ಅಲ್ರಿ ನನ್ ಹಿರೇ ಸೊಸಿ ಏನ್ ಸೂಕ್ಷ್ಮ ಐತ್ರಿ ಅದು. ಬಹಳ ಸೂಕ್ಷ್ಮ ಹೆಣ್ಣೈತ್ ನೋಡ್ರಿ ಅದು. ಮದುವೆ ಆಗಲ್ ತಡಿ, ಆಮ್ಯಾಗ ಹೊಗಳುವಂತೆ. ನೋಡಿ ಗಿರಿಜಾ, ಮದುವೆ ಆಗಿಂದ ಎಲ್ಲಾ ಸ್ವಸ್ಥರನು ಒಂದೇ ರೀತಿ ನೋಡ್ಬೇಕಾ ಮತ್ತ? ಆತ್ ತಗೋರಿ. ನೀವ್ ಯಾಕೆ ಹಂಗಂತೀರಿ? ಎಲ್ರೂನು ಒಂದೇ ತರಾನೇ ನೋಡ್ಕೋತೀನಿ. ಆತಿಲ್ಲ? ಇಲ್ಲಿ ಬಾರ ಇಲ್ಲಿ. ಅಲ್ಲ ನೀನು ವಯಸ್ಸು ಹೋದಂಗ ಹುಡುಗಿ ಕೇಳ. ಮಕ್ಕಳಿಗೆ ಮದುವೆ ನಡೆಯಾಕತ್ತೈತಿ. ನೀನ ಗಿಡ ಮುಪ್ಪಾದ್ರ ಹುಳಿ ಮುಪ್ಪೇಣ? ನೀವ್ ಹೆಂಗೆಲ್ಲ ಮಾತಾಡೋದು ನನಗೊಂಥರ ನಾಚಿಕೆ ಆಗ್ತೈತಿ. ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಈಗ ಮದುಮಕ್ಕಳೆಲ್ಲ ಕರಿ ಬಡ ಬಡ. ಹಾ ಕರಿತೇವ್ ತಡ್ರಿ. ನೋಡ್ರಿ ಮಲ್ಲಪ್ಪನವ್ರ, ನೀವ ಮನಿಗೆ ಬಂದ ಕನ್ಯಾ ತೋರ್ಸಿ ಊರಿಗೆ ಹೋದ್ಮ್ಯಾಗ ನನ್ನ ಹಿರಿ ಮಗ ಶಿವರುದ್ರ ಮದುವೆ ಒಲ್ಲೆ ಅಂತ ಕುಂತಿದ್ದ. ಅವಾಗ ಊರಾಗಿನ ಹಿರಿಯರಿಗೆಲ್ಲ ಹೇಳಿದಿ, ಅವ್ರ ಬುದ್ಧಿ ಹೇಳಿದ್ರು. ಮೊದಲು ತನ್ನ ತಮ್ಮಗಳ ಮದುವೆ ಆಗಲ್ಲ ಅಂತ ಅನ್ಕೋತ ಕೂತಿದ್ರಿ. ಕರೆ ಹೇಳ್ತೇನ್ರಿ, ನಿಮ್ಮ ಹಿರೇ ಮಗ ಶಿವರುದ್ರ ಏನಲ್ಲ ದೇವ್ರಿ ತಪ್ಪು ಹುಟ್ಟೇನ್ರಿ ನಿಮ್ಮ ಹೊಟ್ಟೆಗವ. ಹಂಗಂತೀರಿ? ಇಲ್ಲ ಅವೆರಡು ಅದಾವಲ್ಲ ಸಣ್ಣವ, ಯಪ್ಪ ಅವ್ರು ನೋಡತ್ತೆ ನನಗ ಚಳಿ ಜ್ವರನ ಬರ್ತಾವ. ವಿಚಿತ್ರ ಯಜಮಾನ್ರ ಎಲ್ಲ ಬೀಗರು ಬಂದ್ರಿ? ಹಾ ಬಂದರಪ್ಪ. ತಾಳಿ ಕಟ್ಟಿಸಿದೆ ಅದ ಅಕ್ಷತೆ ಹಾಕಿಸಿಬಿಡೋದು. ಆಗಲ್ರಿ ಆಗಲ್ರಿ ಮಾಡೋಣ. ಯಜಮಾನ್ರ ನಿಮ್ಗೊಂದು ಮಾತು ಮಾತಾಡ್ಬೇಕಾಗಿತ್ತು. ಹೇಳ್ರಿ. 3 ಮಂದಿ ಮದುವೆ ಈಗಲೇ ಮಾಡಬಾರ್ದಾಗಿತ್ತು. ಒಬ್ರದ್ದು ಆಮೇಲೆ ಮಾಡ್ಬೇಕಾಗಿತ್ತು, ಇಲ್ಲ ಇನ್ನೊಂದು ಬಡವ್ರದ್ದು ಕೂಡ್ಸಿ ಮಾಡ್ಬೇಕಾಗಿತ್ತು. 3 ಮಂದಿ ಮದುವೆ ಮುರಾಬಟ್ಟಿ ಅಂತಾರ್ರಿ ಹಿರಿಯರ. ನಾ ಅನ್ನಕತ್ತಿಲ್ರಿ ಹಂಗ ಹಿರಿಯರ್ ಅಂತ. ಐನಾರ ಮನ್ಯಾಗ ಬೆಂಕಿ ಹಚ್ಚಕ್ ಬಂದಿ ಏನ? ಏಸ್ ಮದುವೆ ಯಾಕೆ ಆಗೋದಕ್ಕ? ನಿನ್ನ ಕರ್ತವ್ಯ ಏನ? ತಾಳಿ ಕಟ್ಸೋದು, ಮಂತ್ರ ಅನ್ನೋದು, ದಕ್ಷಿಣ ಇಸ್ಕೊಳ್ಳೋದು. ಇದನ್ನ ಬಿಟ್ಟು 3 ಮದುವೆ ಮಾಡಬಾರ್ದು, 2 ಮದುವೆ ಮಾಡಬಾರ್ದು. ಹೌದ್ರಿ ಯಜಮಾನ್ರ, ನಾಳಿ ಮುರಾಬಟ್ಟಿ ಆದ್ರ ಅಪವಾದ ನಮ್ಮ ಮ್ಯಾಗ ಬರ್ತದ. ನಿನ್ ಮ್ಯಾಗ ಯಾಕೆ ಬರ್ತೈತಿ? ಯಾವ ಐನಾರ ಕೂಡ್ಸಿ ಮಾಡಿದಿರಿ ಅಂತ ನಮಗ ಅನ್ನಂಗಿಲ್ಲೇನ್ರಿ ಏನ? ಹಿಂಗೈತೇನ? 36 ಮಾತಾಡಕ್ ಹೋಗ್ಬೇಡ. ನಿನ್ ದಕ್ಷಿಣೆ ಏನೈತಿ ಅದನ್ನ ಕೊಡ್ತೇವಿ. ಬಡ ಬಡ ಮಂತ್ರ ಅಂದ ತಾಳಿ ಕಟ್ಟು. ಇದು ನಮ್ ಪೂರ್ವಿ ಮನೆತನ ರೀ. ಇದು ನಮ್ ಪೂರ್ವಿ ಮನೆತನ. ಈ ಮನೆತನಕ್ಕೆ ಏನೂ ಆಗಬಾರದು ಅಂತ ನಾ ಹೇಳೋದು. ನೀವೇನ್ ಹೆಣ್ಣು ಕೊಡ್ತೀರಿ ಹೋಗ್ತೀರಿ. ಹೌದಾ? ನಾವು ಈ ಊರಾಗಿರೋರು. ಈ ಮನೆತನಕ್ಕೆ ಏನು ಆಗಬಾರದು. ಈ ಮನೆಗೆ ಬಡವ್ರ 20 ಮಂದಿ ಬಡವ್ರು ಹೊಟ್ಟೆ ತುಂಬ್ಕೋತಾರ್ರಿ. ಅದಕ್ಕೆ ನೀವ್ ಏನಾರೇ ಅದಕ್ಕೆ ನೀವು ಅವ್ರ ಹೊಟ್ಟೆ ಮ್ಯಾಗ ಕಾಲ್ ಕೊಡ್ಬೇಡ್ರಿ. ನಾವ್ಯಾಗ ಹೊಟ್ಟೆ ಮ್ಯಾಗ ಕಾಲ್ ಕೊಡೋಣ ಮರ? ಇಲ್ರಿ ನೋಡ್ರಿ ಸ್ವಾಮಿಗಳ, ಹೇಳ್ರಿ. ಮದುವೆ 3 ಆದ್ರೂ ಸಂಬಂಧ 2 ಅದಾವ. ಆ ಮಲ್ಲಿಂಗೇಶ್ವರ ಭಾರ ಹಾಕಿ ಮದುವೆ ಮಾಡಿ ಬಿಡುನ್ರಿಪ್ಪ. ಹಿಂಗಂತೀರಿ?
ನಂಬಿಗೆನ ದೇವ್ರ ಅಂತ ತಿಳ್ಕೊಂಡ್ರೆ ನಿಮಗೆ ಬಿಟ್ಟು ದಿಶೆ. ಆದ್ರೂ ಇವ್ರು ವರದಕ್ಷಿಣೆ ಅದು ಕೊಟ್ಟಾರ ಇಲ್ರಿ? ಹೇಳ ಅವಾಗ ಮದ್ವಿ ಮಾಡೋ, ನೀ ಮದ್ವಿ ಮಾಡಕ್ ಬಂದ್ರೆ ನಾವ್ ಬೇರೆ ಸ್ವಾಮಿಗಳು ನೋಡ್ಕೊಂಡ್ ಬರೋನು. ಹಿಂಗಂತಿ ಯಾರನ್ನ ಕರ್ಕೊಂಡ್ ಬರ್ತಿ ಬಾ, ನಾನು ಒಂದ್ ಕೈ ನೋಡ್ಕೋತೀನಿ. ಏನ್ರಿ ಯಜಮಾನ್ರ, ಸ್ವಾಮಿಗಳು ಬಾಳ ಬಾಯಿ ಬಿಡಕತ್ತಾರಲ್ಲ. ಕರ್ಕೊಂಡ್ ಬರ್ರಿ ನೋಡುನು. ನಾವೇ ಕರ್ಕೊಂಬರಕ್ ಹೋಗೋಣ. ಮತ್ತ ಹೇಳಕತ್ತಾನಲ್ಲವ, ನಾವೆಲ್ಲ ಅವ್ರಿಗೆ ದಕ್ಷಿಣ ಕೊಡಕ್ ಹೋಗೋಣ. ಕರ್ಸ್ರಿ ನೋಡೋಣ. ಕರ್ತೇವ ಅಕ್ಷತಾ ಕೊಟ್ಟಿರೇನ್ರಿ? ಅಕ್ಷತಾ ಕೊಟ್ಟಿರಿ? ಸ್ವಸ್ತಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಸಿದ್ಧಿಗಂ ಬಲ್ಲಾಳೋ ಮುರುಡಂ ವಿನಾಯಕಮಹಂ ಚಿಂತಾಮಣಿ ದೇವುರಂ ಲೇನ್ಯಾದ್ರಿ ಗಿರಿಜಾತ್ಮಜಂ ಸುರವರಂ ವಿಘ್ನೇಶ್ವರಂ ಓದರಂ ರಾಮೋ ರಾಂಜನ ಕೌಸ್ಥಿತಂ ಗಣಪತಿಂ ಸೂರ್ಯಾ ಸದಾ ಮಂಗಲಂ ಶುಭ ಮಂಗಲ ಸಾವಧಾನ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕಾವೇರಿ ಶರಯೂ ಮಹೇಂದ್ರ ತನಯ ಶರ್ಮನ್ವತಿ ವೇದಿಕಾ ಶಿಪ್ರಾ ವೇದವತಿ ಮಹಾಸುರ ನದಿ ಖ್ಯಾತಾತಯ ಗಂಡಕಿ ಪೂರ್ಣ ಪೂರ್ಣ ಜಲ ಸಮುದ್ರ ಸರಿತಾ ಸೂರ್ಯಾ ಸದಾ ಮಂಗಲಂ ಶುಭ ಮೂರ್ತೆ ಸಾವಧಾನ. ಗಟ್ಟಿ ಮೇಳ ಮಾಡ್ತೀರಿ. ಈಗ ಹೆಣ್ಮಕ್ಳು ನಿಮ್ಮ ಗಂಡನ ಹೆಸರು ಹೇಳ್ರಿವ, ನೀವು ಗಂಡು ಮಕ್ಕಳು ನಿಮ್ಮ ಹೆಂಡ್ರ ಹೆಸರು ಹೇಳ್ರಿವ. ತಮ್ಮ ನಿನ್ ಹೆಂಡತಿ ಹೆಸರು ಹೇಳು. ಒಡ ಬಿಟ್ಟಿಟ್ಟು ಹೇಳ್ರಿ. ಹಂಗ ಹೇಳೋದಲ್ಲ ಮತ್ತ. ಅಮಾಸಿ ಕತ್ಲಿ ಗೋಧಿ ಬಿತ್ಲಿ ನನ್ನ ಹೆಂಡತಿ ಹೆಸರು ಕೇಳ್ದವ್ರದ ಹೆಣ್ಣ ಹೆಸರು ಹೇಳು. ನಿನ್ ಹೆಂಡತಿ ಹೆಸರೇನು? ನನ್ನ ಹೆಂಡತಿ ಭಾರತಿ ಹೆಸರು ಕೇಳ್ದವ್ರದ ಹೆಣ. ಚಂದ ಒಡಪಿಟ್ಟು ಹೇಳು. ಹಣೆಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ನನಗೆ ನನ್ನ ಪತಿದೇವರ ಚಂದ ಶಿವರುದ್ರ. ತಂಗಿ ಯವ್ವ ಚಂದಂಗ ಒಡಪಿಟ್ಟು ಹೇಳು. ಮೊದಲು ನನ್ನ ಗಂಡ ಹೇಳ್ರಿ, ಆಮೇಲೆ ಹೇಳ್ತೀನಿ. ಯವ್ವ ನನ್ನ ಮಗ ನಿನ್ನ ಕೈಯಾಗಿ ಪಾಪ ಮಾಡ್ಯಾನು. ಹೇಳಪ್ಪ ಹೇಳಿವ ಹೇಳ ಮಗನ, ಹೆದರ್ಬೇಡ ಹೇಳ. ಆಯ್ತು ಬಿಡ, ನಿನ್ನ ಸಪೋರ್ಟ್ ಮತ್ತೆ ಯಾಕಂದ್ರೆ ಹುಲಿ ಹುಲಿ ಹೇಳ. ಹುಳುಕ ಗೋಧಿ ಹುಗ್ಗಿ ಕೊಳಕ ಬೆಣ್ಣಿ ತುಪ್ಪ ಜಲಕಕ್ಕೆ ನೀರ್ ಕಾಸ್ಬೇ ಅಂದ್ರೆ ಉರೋಲ್ ಹೊಡೆದ್ ಕೊಡಂತಳು ಪುಷ್ಪ. ಅದ ಗೋಡೆಗೆ ತಗಣಿ ಹಟ್ಟ್ಯಾಗ ಇದು ಸಗಣಿ ಗಾಬ್ರಿ ಮಾಡ್ಬೇಡ ಯವ್ವ ನಿನ್ನದಾಗ. ಗೋಡೆಗೆ ತಗಣಿ ಹಟ್ಟ್ಯಾಗ ಸಗಣಿ ತಿಕ್ಕಿ ನೋಡ್ರ ನೆಕ್ಕಿ ನೋಡ್ತಾನ ಕಲ್ಲಪ್ಪ. ಯಪ್ಪ ಚಂದಾಗಿ ಒಡಪಿಟ್ಟು ಹೇಳ.
ಯವ್ವ ಮೊದಲ ಆಕಿನ ಕೇಳ ಕೇಳ ಆಮೇಲೆ ನೋಡೋಣ ಹೇಳ್ಸವ ನೀ ಹೇಳ ಎಷ್ಟಲ್ಲ ನಾಚ್ಕೋತೀಯ ನನಗ್ ಒಡಪ ಬರುವನು ಏನ್ ಮಾಡೋದು ಓಲಿ ಹೆಡ್ತಿ ಹೆಸರು ಹೇಳ ಆಕೆ ನೋಡಿದಾಗಿಂದ ಒಣಪ ಹೋಗಿಬಿಟ್ಟಿದ ಅವನನ್ನು ವಂದನ ಹಾ ವಂದನ ಹೇಳವ ಉಪ್ಪಿಟ್ಟ ಉದುರು ಬಾಳ ಉಳ್ಳಾಗಡ್ಡಿ ಪದುರು ಬಾಳ ನನ್ನ ಗಂಡ ಕರಿಯ ನನ್ನ ಮ್ಯಾಲ ನೆದುರು ಬಾಳ ಮತ್ತೆ ನನ್ನ ಮಕ್ಕಳೇನ ಅಲ್ಲೇ ನಾವು ಗಂಡ ಕೂಲಿ ಐತದ ಈಗ ಬಿಡ್ರಿ ಹೋಲಿ ನಿಮ್ದೊಟ್ಟು ಹೇಳ್ರಿ ನಂದ ಹಾ ನಿಮ್ಮ ಸರಿ ಕೇಳ್ತೀರಿ ನನ್ನ ಹೆಸರು ಇರ್ಲಿ ನಿನ್ನ ಬಾಯಾಗ ನಿನ್ನ ಗಂಡನ ಹೆಸರು ಕೇಳೋದು ನನ್ನ ಹೆಂಡತಿ ಏನ್ರ ಬದುಕಿದ್ರ ನೀವು ಕೇಳೋದು ಬೇಡ ಹಂಗ ಹೇಳ್ಬಿಡ್ತಿದ್ದೆ ಹೇಳ ನಿಮ್ಮಂತರ ನೋಡಿ ಸಮಾಧಾನ ಮಾಡಿ ಅಲ್ಲ ನನಗೆ ಒಡಪಿಟ್ಟು ಹೇಳಕ ಬರುದಿಲ್ಲ ಹೇಳವ ನಿನಗ ಹೇಳವ ಅಂತರ ಬಂತರ ಜಂತಿಗಿ ನಾನೂರು ಶಿರಟ್ಟಿ ಶಾಪೂರು ಗದಗಿನಿ ಬೆಟಗೇರಿ ಮುಂಬೈ ದರಿ ಮಾತಿನ ಸರಿ ಮಾತ್ನ್ಯಾಗ ಕುಂತ ಮಾತ್ ಹೇಳ್ತಾರ ನನ್ನವರು ಶಿವ ಏ ಬರ್ರಿ ಹೇಳ್ರಿ ಹೇಳಂತೆ ಹೇಳ್ರಿ ಅಚ್ಚಿಕ್ ಇಚ್ಚಿಕ್ ಹೊಳಿ ಹೊಳಿ ಇಲ್ಲ ಆಕಿ ತಿಳಿಲ್ಲ ಈ ಕೆಂತ ನಂಗ ತಿಳಿಲಿಲ್ಲ ಗಿರಿಜಾ ನಮಸ್ಕಾರ ನಡ್ರಿ 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 ಎಲ್ಲಾರ ದೇವ್ರ ಕೊನೆಗೆ ಹೋಗಿ ಮಾಡು ನಡ್ರಿ ಅದೇ ನಮಸ್ಕಾರ ಓ ಊಟ ಊಟ ಬಿಟ್ರು ಸತ್ತ ಹೋಗವ ನಾವು ಏ, ಹಲೋ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಎಕ್ಸಂಬ ಈ ಸಂಘದಲ್ಲಿ ಬಾಲ ಕಲಾವಿದರಾಗಿ ಪಾದಾರ್ಪಣೆ ಮಾಡಿ ರಂಗಭೂಮಿಯಲ್ಲಿ ಬಾಲನಟ ಸಹನಟ ಸ್ತ್ರೀಪಾತ್ರ ನಾಯಕ ನಟ ಖಳನಟ ಪೋಷಕ ನಟನಾಗಿ ಸೇವೆ ಸಲ್ಲಿಸುತ್ತಾ ಕಲಾವಿದರಿಗೆ ಮಾರ್ಗದರ್ಶಕರಾಗಿ ಚಲನಚಿತ್ರದಲ್ಲಿ ನಾಯಕ ಖಳನಾಯಕನಾಗಿ ಸೇವೆ ಸಲ್ಲಿಸುತ್ತಾ ಕನ್ನಡ ಪರ ಹೋರಾಟಗಾರರಾಗಿ ಸಮಾಜ ಸೇವೆ ಮಾಡುತ್ತಾ ಜಿಲ್ಲಾ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನು ಪಡೆದು ತಮ್ಮ ಸುದೀರ್ಘ 55 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀಯುತ ಗಣೇಶ್ ಮೋಪ್ಕಾರ್ ಅವರಿಗೆ ಕಂಪ್ನಾಟಿಯ ನವತರುಣ ನಾಟ್ಯ ಸಂಘದ ವತಿಯಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ. ಹಾಗೆಯೇ ಶ್ರೀ ಸಿದ್ದೇಶ್ವರ ನವತರಣ ನಾಟ್ಯ ಸಂಘ ಕಂಪ್ನಾಟಿಯ ಕಲಾವಿದರಾದ ಸುಮಾರು 2004ರಿಂದ ಇಲ್ಲಿಯವರೆಗೆ ತಮ್ಮ 25 ವರ್ಷಗಳ ಕಾಲ ರಂಗಭೂಮಿಯ ಸೇವೆಯಲ್ಲಿ ಖಳನಾಯಕನಾಗಿ ಕಥಾನಾಯಕನಾಗಿ ಸಂಘದ ಮಾಲೀಕನಾಗಿ ಸೇವೆ ಸಲ್ಲಿಸುತ್ತಾ ಈಗ 2 ವರ್ಷಗಳಿಂದ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಎಕ್ಸಂಬ ಸಂಘದಲ್ಲಿ ಕಲಾವಿದರಾಗಿ ಹವ್ಯಾಸಿ ಹಾಗೂ ವೃತ್ತಿ ರಂಗಭೂಮಿಯಲ್ಲಿ ಶ್ರೀ ಗಣೇಶನ ಮೋಪ್ಗಾರ್ ಇವರ ಮಾರ್ಗದರ್ಶನದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ ಬಡಿಗಲ್ ಅವರಿಗೆ ಕಂಪ್ನಾಟಿಯ ಕಲಾವಿದರಿಂದ ಸತ್ಕಾರ ಹಾಗೂ ಮಾಲಾರ್ಪಣೆ. ಹಾಗೆಯೇ 17 ವರ್ಷಗಳ ಕಾಲ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಕಲಾರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಗಂಗಾಧರ ಮುನ್ನೋಳಿ ಅವರಿಗೂ ಕೂಡ ಸತ್ಕಾರ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಜೋಳದ ಚಪ್ಪಾಳೆ ತಟ್ಟುವ ಮುಖಾಂತರವನ್ನ ಅಭಿನಂದಿಸಬೇಕು.
ಸತ್ಕಾರವನ್ನ ಸ್ವೀಕರಿಸಿದಂತ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಏ ಅಂತೂ ಅಡ್ಡಿ ಇಲ್ರಪ್ಪ. ನನ್ನ ಮಗಳು ಲಗ್ನ ಆಗಿ ಒಳ್ಳೆ ರೈತ ಮನಿ ಸೇರಲ್ಲ, ಬಹಳ ಸಂತೋಷ ಆತು. ಇನ್ನು ನಮ್ಮ ಕಾಳ್ಯಾಗ ಎಲ್ಲರ ಕನ್ಯಾ ನೋಡಿ ಅವನೊಂದು ಲಗ್ನ ಮಾಡಿಬಿಟ್ರೆ ನಮ್ಮ ಚಿಂತೆಲ್ಲ ದೂರ ಆತು. ಇನ್ನೇನು ವಿಚಾರ ಮಾಡೋದಿಲ್ಲ. ಮೊದಲು ನಿನ್ನ ಮಗ ಕಾಳ್ಯಾಗ ಮದುವೆ ಮಾಡು, ಇಲ್ಲ ಅಂದ್ರೆ ದಿವಾಳಿ ಹೇಳ್ತಾನ ಮಂಗನ ಮಗ. ನಿನಗೆ ಗೊತ್ತಾಗ ಮಾತಲ್ಲ. ಅಲ್ಲಿ ಸ್ವಾಮಿ ಬಹಳ ಬದಲಾದ್ರು ಮಲ್ಲಪ್ಪ. ಇಲ್ಲಿ ಸ್ವಾಮಿ ಬಂದ ನೋಡುದನ ಅವನವನು ಏನಾರ ಸಿಗಬೇಕು ನನ್ನ ಕೈಗೆ. ಏ ಸ್ವಾಮಿಯಾರ ತಡ್ಕೋ, ಒಂದ್ ಸ್ವಲ್ಪ ತಡ್ಕೋ. ಅಲ್ಲ ಅಲ್ಲ, ನಿಂತಿಯೇನ ಮನ್ ಲಗನ್ದಾಗ ಬಹಳ 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 ಕೇಳಕೈತಿ. ನಾಳೆ ಏನ್ ರಿಪೇರಿ ಬಂದೈತೋ ಮಗನ? ದಾರ್ಯಾಗ ಜಗಳ ಮಾಡೋಸಲಾಗಿ ನಿಂತೀರೇನ್ ಏನ? ಆ? ದಾರ್ಯಾಗ ಜಗಳ ಮಾಡೋದಲ್ಲ. ಅಲ್ಲ, ನಾಳೆ ಸಲುವಾಗಿ ನಿಂತವೆ. ಅಲ್ಲ ನಿನ್ನ ಸಲುವಾಗಿ ನಿಂತವಿ. ಹೌದಾ? ಮದುವೆ ಮನ್ಯಾಗ ನಮಗ ಮರ್ಯಾದೆ ಇಲ್ದಂಗ ಮಾತಾಡ್ತಿದಿ. ನನಗ ತಡುತ್ತೀರಿ. ಹಾ? ಮೈಯಾಗ ಹುಷಾರೈತೋ ಇಲ್ಲ? ಯಾಕ ಹಾ? ಮೈಯಾಗ ಹೆಂಗ ಅನ್ಸಾಕತ್ತೈತಿ ನಿಮ್ಗ? ಮೈಯಾಗ ಏ ಲೇ ಸ್ವಾಮಿ, ನಿನ್ನ ಕಣ್ಣಾಗ ನಾ ಕಾಣಂಗಿಲ್ಲ. ಒಟ್ಟ ಕಾಣಂಗಿಲ್ಲ. ನೀನ್ ಅನುಣಿಕೆರೆ ಏನೈತಿ? ಬಡಿಬೇಕಂತೇನ? ನನ್ನ ಬಡಿತಿ? ಬಿಡಂಗಿಲ್ಲ ಕಬ್ರ. ಏನಿದೆ ರೀ ಮದ್ವೆನ್ ಸಿಟ್ಟು ಇಲ್ಲಿ ತೆಗಿದಾನ ಪಾಪ ಸ್ವಾಮಿ ಮೇಲೆ. ಮದುವೆ ಮನ್ಯಾಗ ಬಾಯಿಗೆ ಬಂದಂಗ ಮಾತಾಡ್ತಾನೆ ಇವ. ಅಲ್ಲ ಪೈಲಾ ನಾವು ಅವ್ನಿಗೆ ಹಿಂಡ್ರಪ್ಪ ಔಷಧ ರಕ್ತ ಹೊಂಟಂಗಿಲ್ಲ ಇದ್ರ ಮೇಲೆ. ಮೋಯ್ತ್ ನೋಡ ಅವ್ನು ಹೆಂಗೆ ಏಡ್ಸದಂಗೆ ಕಾಣ್ಕೈತಿ. ಎಲ್ರ ಸತ್ರ ಏನ್ ಮಾಡೋದ? ಇಲ್ಲಿ ಸಿಟ್ಟು ತಕ್ಕೋದಿಲ್ಲಪ್ಪ. ಲೇ ಕಾಯ, ಅಲ್ಲೇ ಲಗ್ನದಾಗ ಸಾಸಿದ ಮಂದಿ ಬಹಳ, ಅದಕ್ಕ ಸೋಮನಾದೇವು ಇಲ್ಲಿ ದಾರಾ ಸಿಕ್ಕ ಸಾಸಿವಪ್ಪ. ಕಟ್ಟದೇನ ಹಗರ ಕಟ್ಟದಿಲ್ಲ. ಅಲ್ಲ ಹಿಂಗ ನಿಮ್ಮ ಮಕ್ಕಳನ್ನ ಕಟ್ರ ಅವಾಗ ಹೆಂಗ ಆಕೈತಿ? ನಮ್ಮ ಮಕ್ಕಳನ್ನ ಯಾರು ಕಟ್ಯಾವಲ್ಲ ಅಮ್ಮ? ನನ್ನ ಮಕ್ಕಳ ಕಟ್ಟೆ ತಾಕತ್ ಯಾರಿಗೈತಿ? ಏನ ಕಟ್ಟದ್ರ ನನ್ನ ಮಕ್ಕಳನ್ನ ನೀನ ಕಟ್ಟಿಬೇಕು. ಹಾ ಏನ್ ಮಲ್ಲಪ್ಪ? ಹಾ ನೀನು ಸ್ವಾಮಿನೂ ಬಡ್ದಿರಿ. ಮಲ್ಲಪ್ಪನ ಸ್ವಾಮಿನೂ ಬಡ್ತೀರಿ ನಿಮ್ಮನ್ನ. ಹೋಗ್ಲೇ ಹೋಗು. ಹೋಗ ಅಲ್ಲ ಇನ್ಕ ಏನಂದು ನನ್ನ ನಿಮ್ಮ ಮಗಳ ಮಕ್ಕಳನ್ನ ನಮ್ಮ ಕಾಳ್ಯಾ ಕಟ್ಟಿದನು. ಖರೆ ಹೇಳ್ತಾನಪ್ಪ, ನಿನ್ನ ಮಗ ಕಟ್ಟೆದ್ರಾಗ ಎತ್ತಿದ ಕೈ. ಎರಡನೇ ಜಕಣಾಚಾರಿ ಅಂದ್ರೆ ಇವನ. ಮಲ್ಲಪ್ಪನವ್ರ ಹಾ ಸುಮ್ಮ ಕೋಂತೀರೋ ಏನ್ ನಿಮ್ಮ ತೆಳಗಿಂದ ಪೋಚ್ ಅಂದ್ರಿಯೋ? ಏನು ಪೋತದ ಅಡ್ಡ ಹಚ್ಚಿ ನಮಗನ? ನೋಡ, ನಾ ಹೇಳೋದು ಕೇಳ. ಒಂದಲ್ಲ ಒಂದು ದಿನ ಮಗನ ನಿನ್ನ ನಾ ಬಿಟ್ಟೆ ಅಂದ್ರೆ ನಾ ನಮ್ಮ ಅಪ್ಪನ ಮಗನ ಅಲ್ಲ. ಮಲ್ಲಪ್ಪ ಆ? ಅವೇನೋ ಊತ ಅಂತ ಪುಚ್ಚಿಸ್ಕೋಪ. ನೀನ ಹೋಗ್ತಾನಪ್ಪ. ಎದಕ್ಕೆ ಹೋಗಿದಿ? ಹೋಗ್ಕಣಪ್ಪ. ಬಾಯ್ ನಿನಗೆ ಗೊತ್ತಾಗ ಮಾತ್ರ ಸುಮ್ಮನೆ ಏನು ಪುಸ್ತಿಪ್ಪ ಪೂತಲೇ. ನಿನ್ನ ಕೆಳಗಿಂದ ಪೋಚ್ ಅಂತಾನ. ಹೌದಾ? ಪೋಚ್ ಅಂತೇನ? ಹೋಗ್ಕೊನೆ. ಬಾಯ್ ಮದ್ವಿ ಮಾಡಿ ಬೇಜಾರಾಗೈತಿ. ಇಬ್ಬರು ಕೂಡಿ ಸಿನಿಮಾ ನೋಡಕ್ ಹೋಗ ನಡಿ. ಶನಿಮಾ? ಹಾ ಯಾವ ಶನಿಮಾನೋ ಮಲ್ಲಪ್ಪ? ಭಾರಿ ಬಂದೈತಿ ಸಿನಿಮಾ. ಮಕ್ಕಂಡ್ರ ಸಿಕ್ಕಂಡ್ರ ಸಿಕ್ಕೊಂಡರು. ನೀ ಎಲ್ಲಿ ಕೇಳಿದ? ಏ ಭಾರಿ ಸಿನಿಮಾ ಅಂತವೆ. ಎಲ್ಲಿ ಕೇಳಿದ್ನಿ? ಮೊದಲಿಗೆ ಅಂತ ಹೊಂಟದ್ರಪ್ಪ. ಇವತ್ತು ಕಡೆ ದಿನ ಮಕ್ಕಂಡ್ರ ಸಿಕ್ಕಂಡ್ರ ಅವಶ್ಯವಾಗಿ ಬಂದು ನೋಡಿ ಅಂತಂದು. ಯಾವ್ದ್ರ ಅದ? ನಾ ಇಲ್ಲಿ ಇದ್ಯಾನು ಅದ ಮಕ್ಕಂದರ್ಕ ಚಿಕ್ಕಂದರ ಐತದ. ಹೌದಾ? ಆ ಮಗ ನೋಡಿ ಬೈದ ನೋಡ ಮುಂಚಿತ ಕೇಳವನು. ಹೌದಾ? ಅದು ಬ್ಯಾಡ ನಡಿ, ಇನ್ನೊಂದು ನೋಡೋಣ. ಹಂಗಾದ್ರೆ ಯಾವ್ದು ನೋಡಂತ ನೋಡು. ನಾ ಹೋದನೀಗ ನೀ ತಯಾರಾಗಿರ ಬರ್ತಾನ ನಾನು. ನೀ ಕೊಯ್ದ ಕೋತಂಬರಿ ನಾ ಹೋಗಿ. ಏ ನಿನ್ ನವನ ನೀ ಕೊಯ್ದ ಕೊತ್ತಂಬರಿ ಅಲ್ಲದ, ನೀ ಬರದ ಕಾದಂಬರಿ. ನೀ ಬರದ ಕಾದಂಬರಿ ಏನದ? ಇನ್ನೊಂದು ಬಾರಿ ಐತಿರಿ. ಹೌದದ. ಎರಡು ಕಾಲ ಗುಡ್ಡದ ಮ್ಯಾಗ ಅಂತ. ಆ ಮಗನ ಕರೀಲಿ ಭಾಳ ಆಗವ ಮಾಡಕ.
ಎರಡು ಕಾಲ ಗುಡ್ಡದ ಮ್ಯಾಗಾದ್ರ ಎರಡು ಕಾಲ ಗುಡ್ಡದ ಮೇಲೆ ಅಲ್ಲದ ಹಾ ಎರಡು ಕಾಲ ಗುಡ್ಡದ ಮೇಲೆ ಅಲ್ಲದೆ ಕಲ್ಲ ಗುಡ್ಡದಾಗಿರದ ಅಡಿಗೆ ಮನೆಗಿರ್ತಾವನ ಎಂತೆಂತ ಸಿನಿಮಾ ಬಂದ್ವು ಮರೆ ನಿಮ್ಮ ಅಪ್ಪ ನಾನು ಸಿನಿಮಾಕ್ಕೆ ಹೋಗ್ತವಿ ಹಾ ನೀನು ಸೀದಾ ಒಂದು ವ್ಯವಸ್ಥೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಚಂದಾಗ ಬಾಳೆ ಮಾಡ್ಮರೆ ಆಯ್ತು. ನನ್ನ ಮಕ್ಕಳ ಸುದ್ದಿ ಬರಕ್ ಹೋಗ್ಬೇಡ. ನಿನ್ನ ಆಶೀರ್ವಾದ ಇದ್ರೆ ಸಾಕ ನನಗೆ. ನನ್ನ ಆಶೀರ್ವಾದ ಏನೋ ಮತ್ತೆ ಚಿಣಿ ಹಿಡಿತೀಯಲ್ಲೋ. ಆಯ್ತು ನಡಿ ಬೇಕಾದಾಗಲಿ. ಅಲ್ಲಿ ನಮ್ಮ ಮಾವ ಏನ್ ಹೇಳ್ಕದ ಕೇಳಲಿ. ಏನಂತ ಏನಂತ ನಿಮ್ಮ ಮಾವಂದ? ನಿಮ್ಮ ಮಕ್ಕಳ ಜೋಡಿ ಗಜ್ಜಮ್ಮ. ನೀ ಗಜಮ ಮಾಡವ ನೀನು. ನಾ ಹೆಂಗ್ ಗೊತ್ತದೆ ನಿನ್ನ. ಹೋಗರೆ ಮಂಗನ ಮಗನ. ಟಾಟಾ ಟಾಟಾ ತರ್ತಾನೆ ನಿನಗೆ ಬಾಟ. ಯಪ್ಪ ತಂದೆ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಶ್ರೀಕೃಷ್ಣ. ಗಾಳಿಯ ಪಟದಂತೆ ನಾನಯ ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯ ಗೀತೆಯ ಮರ್ಮವ ತಿಳಿಸಿದೆಯ. ನಾನೇ ಎಂಬ ಭಾವ ನಾಶವಾಯಿತು, ಬೇರೆ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೆಂಡತಿ ಮಕ್ಕಳು ನಂದು ಬಳಗ, ರಾಜಭೋಗದ ವೈಭೋಗ. ಹೆಂಡತಿ ಮಕ್ಕಳು ನಂದು ಬಳಗ, ರಾಜಭೋಗದ ವೈಭೋಗ. ಎಲ್ಲ ಸುಳ್ಳು ಕೊಳ್ಳು, ಉಳಿಯುವುದು ಒಂದೇ ನೀನು ಸತ್ಯ ನಾನು ಮಿಥ್ಯ. ನಾನೇ ಎಂಬ ಭಾವ ನಾಶವಾಯಿತು, ಬೇರೆ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೇಳಿದ ಮಾತನು ಕೇಳದೆ ಹೋದೆ, ಹೇಳಿ ತಿಳಿಯದೆ ಅವಿವೇಕಿಯಾದೆ. ಹೇಳಿದ ಮಾತನು ಕೇಳದೆ ಹೋದೆ, ಹೇಳಿ ತಿಳಿಯದೆ ಅವಿವೇಕಿಯಾದೆ. ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು, ಉಳಿಯುವುದು ಒಂದೇ ನೀನು ಸತ್ಯ ನಾನು ಮಿಥ್ಯ. ನಾನೇ ಎಂಬ ಭಾವ ನಾಶವಾಯಿತು, ಬೇರೆ ಎಂಬ ನೀತಿ ನಿಜವಾಯಿತು.
ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆ ಏರುವಾಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆ ಏರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದು ಒಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು